ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಯಂತ್ರ ಜಮಖಂಡಿಗೆ ನಿನ್ನೆ ಮುಂಜಾನೆ ಬಂದಿವ್ರಿ. ಇವತ್ತಿನ ದಿವಸ ನೋಡ್ರಿ, ಇವತ್ತಿನ ದಿವಸ ಅಲ್ಲಿ ತೆಂಗಿನಕಾಯಿ ಕೊಟ್ಟಿದ್ರಲ್ಲ, ನಾವು ಅಲ್ಲಿ ಪೂಜೆ ಮಾಡಿಸಿದ್ರಲ್ಲ, ಅಸಲೇಸ ಬಲಿ ಪೂಜೆ ಮಾಡಿಸಿದ್ರಲ್ಲ, ಆ ಬಲಿ ಪೂಜೆ ಮಾಡಿಸಿದ ಬಳಿಕ ನಮಗೆ ಪ್ರಸಾದ ಅಂತ ನಮಗೆ ಅಲ್ಲಿ ತೆಂಗಿನಕಾಯಿ ಕೊಟ್ಟಿದ್ರು. ಆ ತೆಂಗಿನಕಾಯಿ ಏನೈತಿ ಕೆಳಗಡೆ ಎಲ್ಲೂ ಇಡಲಾರದ ಮನಿ ಮಠ ತೊಗೊಂಬರೋಕತ್ತ ನಿಯಮಿತ ಸ್ನೇಹಿತರೆ. ಆ ತೆಂಗಿನಕಾಯಿ ತೊಗೊಂಬಂದು ಮತ್ತು ಆ ತೆಂಗಿನಕಾಯಿ ತಂದ ಬಳಿಕ ಏನೈತಿ ಆ ಥರದ್ದೇನೈತಿ ಏನಾದರೂ ಒಂದು ಸ್ವೀಟ್ ಮಾಡಿರುತ್ತೆ ಅಲ್ಲಿ ಆಚಾರ್ಯರು ಹೇಳಿದರು. ಅದ್ರ ಸಂಬಂಧ ಇವತ್ತಿನ ದಿವಸ ಆ ಥರದ ಒಂದು ಸ್ವೀಟ್ ಮಾಡತ್ತೀವಿ. ಆ ಸ್ವೀಟ್ ಯಾವುದತ್ತ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮದು ಜಮಖಂಡಿ ಟು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟು ಜಮಖಂಡಿ ವಿಡಿಯೋಗಳು ಹಾಕಿನಿ. ಪ್ರತಿಯೊಂದು ವಿಡಿಯೋಗಳು ವೀಕ್ಷಣೆ ಮಾಡಿ ಸ್ನೇಹಿತರೆ. ತಪ್ಪದೇ ಪಾರ್ಟ್ 1 ಪಾರ್ಟ್ 2 ಎಷ್ಟು ಪಾರ್ಟ್ ಒಟ್ಟು ಪಾರ್ಟ್ ವೀಕ್ಷಣೆ ಮಾಡಿ ಸ್ನೇಹಿತರೆ. ಏನು ಮಾಡತ್ತಿ ಅಜ್ಜ? ನೋಡಪ್ಪ, ಇದು ಕೊಬ್ಬರಿ ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಆಶೀರ್ವಾದದ ಕಾಯಿ ಕೊಟ್ಟಾರ. ಅದನ್ನು ಹೆರದ ಈ ರೀತಿ ಹೆರಿಬೇಕ್ರಿ. ಹಿಂಗೆ ಹೆರದ ಈಗ ಹೆರ್ದಿ ನೋಡಿ, ಹಿಂಗೆ ಹೆರಿಬೇಕು. ಹೆರದ ಸ್ವೀಟ್ ಏನ್ರಿ ಸ್ವೀಟ್ ಮಾಡಿ ನಮ್ಮ ಮನೆ ಕುಟುಂಬದವರು ತಿನ್ಬೇಕಂತ ಐತಿ. ಅದಕ್ಕೆ ಇವತ್ತು ಆ ಕುಕ್ಕೆ ಸುಬ್ರಹ್ಮಣ್ಯ ತಂದಂಥ ಕಾಯಿಯನ್ನು ಒಡೆದ ಹಸಿಕಾಯಿ ತುರಿದು ಈ ಸ್ವೀಟ್ ತಯಾರು ಮಾಡ್ತಾರೆ ನೋಡ್ರಿ. ಈ ರೀತಿ ಕಾಯಿ ತುರ್ಕೋಬೇಕ್ರಿ. ಹಿಂಗೆ ಕಾಯಿ ತುರಿಬೇಕು. ಅದನ್ನು ತುರಿದು ನಾವು ಈ ರೀತಿ ಸ್ವೀಟ್ ತಯಾರು ಮಾಡ್ಕೋಬೋದು. ಹಾಂ, ನೋಡಿ ಈಗ ನೋಡಿ ಯಾವ ರೀತಿ ಆಗೈತೆ ನೋಡ್ರಿ. ಈಗ ಈ ರೀತಿ ಕಾಯಿ ತುರಿ ಇಳಿಗೈತಿ. ಇಳಿಗೆ ಒಳಗೆ ತುರಿಯಾಕತ್ತೀನಿ ರೀ. ಈಗ ಇದು ಹಳೆ ಪದ್ಧತಿ ರೀ. ಇದು ಕಾಯಿ ತುರ್ಕೊಂಡಿದ್ದೆ ನೋಡಿ. ಈ ರೀತಿ ಹಿಡಿದು ತುರ್ಬೇಕ್ರಿ. ಕೈಗೆ ಹತ್ತಂಗಲ್ಲ, ಏನು ಬೇಕಾದ್ರೆ ಸ್ಪೀಡ್ ತುರು ಏನೂ ಹೋಗೋದಿಲ್ಲ. ನೋಡಿರಿ ಎಷ್ಟು ಅಂಶ ತುರಿರು 5 ನಿಮಿಷ ಒಂದು ಕಾಯಿ ಪೂರ ತುರಿಬೋದು ರೀ ಸ್ಪೀಡ್ಲೆ. ನೋಡಿರಿ ಹೊಟ್ಟೆ ಉಳಿಯಂಗಿಲ್ಲ ನೋಡಿರಿ. ಖಾಲಿ ಆಗೈತೆ ನೋಡಿ ಪೂರ. ಇದು ಹಿಂಗೆ ಕ್ಲೀನಾಗಿ ತುರ್ಕೊಂಬಿಡೋದು ರೀ. ಕಾಯಿ ಸಾರಿಗೆ, ಸಾಂಬಾರ್ಗೆ, ಚಟ್ನಿ, ಇಡ್ಲಿ ಚಟ್ನಿ, ದೋಸೆ ಚಟ್ನಿ ಎಲ್ಲಕ್ಕೂ ಈ ರೀತಿ ಕಾಯಿ ತುರಿದ ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ನಾವು ಇವತ್ತು ದಿವಸ ಸುಬ್ರಹ್ಮಣ್ಯದ ಆಶೀರ್ವಾದ ತಂದಂಥ ಕಾಯಿ ಏನೈತಿ ನಾವು ಮನೆಯೊಳಗೆ ಸ್ವೀಟ್ ಮಾಡೋ ಸಲುವಾಗಿ ತುರಿಯಾಕತ್ತೀನಿ ರೀ. ನೋಡಿ ಹಂಗೆ ಕ್ಲೀನ್ ಆಗತ್ತೈತಿ. ನೋಡಿ ಎಷ್ಟು ಕ್ಲೀನ್ ಐತಿ. ಸ್ವೀಟ್ ಮಾಡಿ ತಿನ್ಬೇಕಂತ ನೇಮ್ ಅದ ರೀ. ಅದಕ್ಕೆ ಮಾಡಾಕತ್ತೀವಿ ರೀ. ನೋಡಿರಿ ಈ ರೀತಿ ಪೂರ್ತಿ ಹಂಗೆ ಕ್ಲೀನ್ ಆಗೈತೆ ನೋಡಿದ. ಈ ರೀತಿ ಕ್ಲೀನಾಗಿ ಕಾಯಿ ತುರ್ಕೋಬೇಕು ರೀ. ಈ ರೀತಿ ಕಾಯಿ ತುರಿದು ಮುಗಿತು ರೀ. ಬೆಲ್ಲ ಹಾಕಿ ಕೊಬ್ಬರಿ ಕಡ್ಬ ಮಾಡೋಕೆ ಮಾಡೀವಿ ರೀ. ಕೊಬ್ಬರಿ ಕಡ್ಬ ಬೆಲ್ಲ ಮೆಣಸು ಹಾಕಿ ಮಾಡ್ತಾರಲ್ಲ, ಹಂಗೆ ಕೊಬ್ಬರಿ ಕಡ್ಬ ಮಾಡೋಕೆ ಮಾಡೀವಿ ರೀ. ಕೊಬ್ಬರಿ ಕಡ್ಬ ಭಾಳ ಇಷ್ಟವಾದದ್ದು ರೀ. ನಮ್ಮ ಉತ್ತರ ಕರ್ನಾಟಕ ಕೊಬ್ಬರಿ ಕಡ್ಬ ಅಂದ್ರೆ ಮೆಣಸು ಹಾಕಿದ ಕಡ್ಬ, ಕೊಬ್ಬರಿ ಕಡ್ಬ ಭಾಳ ಇಷ್ಟ ರೀ. ಎಲ್ಲರಿಗೆ ಭಾಳ ತಿಂತಾರೆ ರೀ. ಈ ಕಡೆ ಮಾಡೋದು ಭಾಳ ಇದು ಕೊಬ್ಬರಿ ಕಡ್ಬ ಮಾಡೋದು. ನೋಡಿರಿ ಈಗ ಕಾಯಿ ತುರಿದ ಬಾಜುಗೆ ಇಟ್ಟಿನಿ ಅಲ್ಲಿ ಹೇಳ್ರಿ. ಆ ಹಸಿಕಾಯಿ ಇದೆ. ಹಸಿಕಾಯಿಗೆ ನೋಡಿ ಸಾವಯವ ಬೆಲ್ಲ. ಇದು ಸಾವಯವ ಬೆಲ್ಲ. ಅದಕ್ಕೆ ಎಷ್ಟು ಪ್ರಮಾಣ ಬೇಕು ರುಚಿ ಅಷ್ಟು ರುಚಿ ತಕ್ಕ ಪ್ರಮಾಣ ಈಗ ಸಾವಯವ ಬೆಲ್ಲ ಹಾಕ್ತೀನಿ ರೀ. ಈಗ ಈ ರೀತಿ ಸಣ್ಣಗೆ ಹೆರ್ಕೋಬೇಕ್ರಿ. ಅದನ್ನು ಚಾಕುದಿಂದ ಇಳಿ ಮಣ್ಣಿಂದ ಹೆರೆದ್ರೆ ಬರ್ತೈತಿ. ಚಾಕುದಿಂದ ಈ ರೀತಿ ಕಟ್ ಮಾಡ್ಕೊಂಡು ಬರ್ತೈತಿ. ಕೊಬ್ಬರಿನಾಗ ಬೆಲ್ಲ ಹಾಕೈತಿ. ಈಗ ಸ್ನೇಹಿತರೆ, ಒಂದು 5 ಮೆಣಸು ಕರಿಮೆಣಸು ತೊಗೊಂಡೇನಿ ರೀ. ಇವು ಕುಟ್ತೇನೆ ರೀ. ಒಂದು 2 ರಿಂದ 3 ಅಷ್ಟು ಲವಂಗ ತೊಗೊಂಡೇನಿ ರೀ. ಏನು ಏಲಕ್ಕಿ ಸಿಪ್ಪಿ ತೆಗ್ದೇನಿ ರೀ. 2 ಏಲಕ್ಕಿ ತೊಗೊಂಡೇನಿ ರೀ. ಏನು ಮಾಡ್ತೀನಿ ರೀ ಇದನ್ನು ನೋಡಿ. ಸ್ವಲ್ಪ ಸಕ್ಕರೆ ರೀ. ಅಡುಗೆ ಹಾಕೋ ಇದ್ರ ಸಕ್ಕರೆ ಇರುತ್ತೆ. ಆ ಸಕ್ಕರೆ ಸ್ವಲ್ಪ ಹಾಕೋದು. ಯಾಕಂದ್ರೆ ಸಣ್ಣ ಆಗೋ ಸೊಲೈ ಇದಕ್ಕೆ ಸಣ್ಣ ಆಗೋದಲ್ಲ ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕೋದು. ಇಲ್ಲಿ ತುರು ಮಾಡಿ ತಿನ್ನಲ್ಲ ಕಾಯಿ ತುರುಗೆ ಹೆಜ್ಜೆ ಕುಟ್ಟಿ ಸಾಕಾತಲ್ಲ ಹಂಗೆ ಹಿಂಗೆ ಕುಟ್ಬೇಕ್ರಿ. ಈಗ ಇದನ್ನು ಏನು ಮಾಡೋದು ನೋಡಿರಿ. ಈ ರೀತಿ ಸಣ್ಣ ಆಗ್ಬೇಕಿನ ಎಷ್ಟು ಸಣ್ಣ ಆಕತಿ. ಏಲಕ್ಕಿ, ಲವಂಗ ಮತ್ತು ಮೆಣಸು ಭಾಳ ಹಾಕ್ಬೇಡ್ರಿ. ಭಾಳ ಹಾಕಿದ್ರೆ ಖಾರ ಹೆಚ್ಚಾಕತಿ. ಸ್ವಲ್ಪ ಟೇಸ್ಟ್ ಬರೋ ಸೊಲಗೆ ಹಾಕಿ. ಮತ್ತು ಇದು ಪಚಿನ ಕ್ರಿಯಕ್ಕೆ ಮತ್ತು ದೇಹಕ್ಕೆ ಚಲೋ ರೀ. ಈ ಬೆಲ್ಲ ಹಾಕಿದ ಕಡಬ ಅಂದ್ರೆ ಮೆಣಸಿನ ಕಡುಬು ಅಂತಾರೆ ರೀ. ಮೆಣಸಿನ ಕಡುಬು ಅಂತಾರೆ, ಬೆಲ್ಲ ಹಾಕಿದ ಕಡಬ ಅಂತಾರೆ. ಏನು ರೀ, ಬೆಲ್ಲ ಕೊಬ್ಬರಿ ಹಾಕಿ ಹಸಿ ಕೊಬ್ಬರಿ ಹಾಕಿನಿ. ಇಲ್ಲ ಒಣ ಕೊಬ್ಬರಿನೂ ಹಾಕ್ಬೋದು ನೀವು. ನಾವು ದೇವ್ರನ್ನ ತಂದು ಕಾಯಿ ಐತನ ಅದಕ್ಕೆ ಹಸಿ ಕೊಬ್ಬರಿ ಹಾಕಿನಿ ರೀ. ಇಲ್ಲ ನೀವು ಪ್ಯಾಕೆಟ್ ಮನೆ ಒಳಗೆ ನೀವಂತಿ ಕಾಯಿ ತುರಿದ ಒಣ ಕೊಬ್ಬರಿಯನ್ನು ಹಾಕ್ಬೋದು. ಈ ರೀತಿ ಇದ್ರಾಗ ಚೆನ್ನಾಗಿ ಹಾಕ್ಕೊಂಡ್ಬಿಡೋದು ನೋಡಿರಿ. ಸ್ನೇಹಿತರೆ, ಈಗ ನಾವು ಕೊಬ್ಬರಿ ತುರುವನ್ನ ಆ ರೀತಿ ಎಲ್ಲ ಮತ್ತೆ ರೆಡಿ ಮಾಡ್ಕೊಂಡಿವೆ.
ನೋಡಿ ಈ ರೀತಿ ಎಲೆ ಸಣ್ಣಗೆ ಲಟ್ಟಿಸಿ ಈ ರೀತಿ ನೋಡಿ ಈ ಕಡೆ ಗೋಧಿ ಹಿಟ್ಟು ಕಲಸ್ಕೊಂಡಿನಿ ಚಪಾತಿ ಹದದಾಗ ಕಲಿಸ್ಬೇಕ್ರಿ ಇದನ್ನು ಏನು ಆ ರೀತಿ ಕಾಯಿ ತುರು ಎಲ್ಲ ಮಾಡಿ ಮಿಶ್ರಣ ಏನೈತಿ ಅಲ್ಲಿ ಇಟ್ಟು ನೋಡ್ರಿ ಆ ಮಿಶ್ರಣ ಈ ರೀತಿ ಎಲೆ ಲಟ್ಟಿಸಿ ಏನ್ರಿ ಈ ರೀತಿ ಒಂದೊಂದು ಈ ರೀತಿ ಮಾಡಿ ರೆಡಿ ಮಾಡೀನಿ ಅದಕ್ಕೆ ಏನು ಬೇಕೆಲ್ಲ ಹಾಕ್ಕೊಂಡು ಏನು ಈಗ ಏನು ಮಾಡ್ತೀನಿ ನೋಡಿರಿ ಈಗ ಬುಟ್ಟಿ ಒಳಗೆ ಇದು ಸ್ವಲ್ಪ ಎಣ್ಣೆ ಹೆಚ್ಚಿಂದ ತೆಳಗೆ ಏನು ಯಾಕಂದ್ರೆ ಹತ್ಕೋಬಾರ್ದು ಅಂತೇಳಿ ಇವೊಂದು ತುಂಬಿ ಈ ರೀತಿಯಾಗಿ ಇಟ್ಕೋತೀನಿ ರೀ ಏನು ಈ ರೀತಿ ಪ್ಯಾಕ್ ಮಾಡ್ಕೋಬೇಕ್ರಿ ಉಚ್ಚಬಾರ್ದು ಉಚ್ಚೋದು ಅಂದ್ರೆ ಏನಾಗೈತಿ ಹಾಕಿದ ಒಳಗಿನ ಎಲ್ಲ ಮಸಾಲೆ ಏನೈತಿ ಹೂರ್ಣ ಎಲ್ಲ ನೀರಾಗ ಹೋಗಿಬಿಡ್ತದೆ ಆದಷ್ಟು ಗಟ್ಟಿಯಾಗಿ ಒತ್ತಿ ಪ್ಯಾಕ್ ಮಾಡ್ಬೇಕ್ರಿ ಈ ರೀತಿ ನೀವು ಮೂರು ಮೂಲಿಂದ ಮಾಡ್ಬೋದು ಇಲ್ಲ ಕರ್ಚಿಕಾಗತ್ಲೆ ಉದ್ದಾಗಿ ಮಾಡ್ಬೋದು ಏನು ರೀ ಇಲ್ಲ ಮೋದಕಾಗತ್ಲೆ ರೌಂಡಾಗಿ ಮೋದಕಾಗತ್ಲೆ ಮಾಡ್ಬೋದು ಮೋದಕಾಗತ್ಲೆ ಅಥವಾ ಈ ರೀತಿ ಮೂರು ಮೂಲೆಯಾಗಿ ಅಥವಾ ಕರ್ಚಿಕಾಯಿ ಆಕಾರದಲ್ಲಿ ನೀವು ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡ್ಕೋಬೋದು ರೀ ಈ ರೀತಿ ಅದ್ರ ಎಷ್ಟು ಹಿಡಿತಾವೋ ಅಷ್ಟು ತುಂಬೆ ಏನು ಈಗ 4 ಹಾಕೀನಿ ರೀ ಈಗ ನೀರು ಕುದಿಯಾಕತ್ತೈತಿ ರೀ ಆದ್ಮೇಲೆ ಇಟ್ಬಿಡು ಈಗ ಈ ರೀತಿ ಮ್ಯಾಲೆ ಮುಚ್ಚಿಬಿಡುದು ರೀ ಈ ರೀತಿ ಮ್ಯಾಲೆ ಮುಚ್ಚಿದ ಉಗದಲ್ಲಿ ಅವು ಬೇಂದು ಬರ್ತಾವೆ ರೀ ಉಗದ ಕಡುಬು ಅಂತಾರೆ ಉಗದಾಗ ಮಾಡೋದ್ರಿ ಅದನ್ನು ಈ ರೀತಿಯಾಗಿ ಎಲ್ಲ ರೀತಿ ಇದೇ ರೀತಿ ನಾನು ಕಡುಬು ಮಾಡ್ಕೊತೇನೆ ರೀ ನೀರಾಗ ಬೇಯಿಸಿದ್ದು ರೀ ಇದು ಏನು ರೀ ಸ್ವಲ್ಪ ಜುಳಕ್ಕೆ ನೀರು ಹೊಡಿತೀನಿ ರೀ ಆಯ್ತು ರೀ ಇದು ನೋಡಿರಿ ರೆಡಿ ಆಗೈತಿ ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ ರೀ ಸ್ನೇಹಿತರೆ ಇದು ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ತೆಂಗಿನಕಾಯಿ ತಂದಿದ್ರಲ್ಲ ಪ್ರಸಾದವಾಗಿ ಅದಕ್ಕೆ ನೋಡ್ರಿ ಕೊಬ್ಬರಿ ಕಡಬ ಮಾಡಿವ್ರಿ ಈಗ ಕೊಬ್ಬರಿ ಕಡಬ ಈ ರೀತಿ ಮಾಡ್ಯಾರ ಅಪ್ಪಾಜಿ ಮತ್ತು ಅವಾರ ಕೂಡ್ಕೊಂಡು ಈಗ ದೇವರಿಗೆ ನೈವೇದ್ಯ ಇಡ್ತೀವಿ ಅದನ್ನು ದೇವರಿಗೆ ನೈವೇದ್ಯ ಹಿಡಿದು ಸ್ವೀಟ್ ಮಾಡ್ಕೊಂಡು ನಾವು ಒಟ್ಟರು ಮನೆಯವ್ರು ಒಟ್ಟರು ಕೊಡಿಸಿ ತಿತ್ತೀವಿ ಸ್ನೇಹಿತರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಾನಾ ಭಕ್ಷಿತಂ ಓಂ ಭಕ್ಷಿತಂ ಸಮರ್ಪಯಾಮಿ ಕೊಬ್ಬರಿ ಕಡಬ ಯಾವ ರೀತಿ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸಿನಿ ರೀ ಕುಕ್ಕೆ ಸುಬ್ರಹ್ಮಣ್ಯದಿಂದ ತಂದಂಥ ಕೊಬ್ಬರಿಯನ್ನು ತೆಂಗಿನಕಾಯಿ ಹೊಡೆದು ಯಾವ ರೀತಿ ಕಡಬ ಮಾಡಿ ಸ್ವೀಟ್ ಮಾಡಿ ತಿನ್ನಾಕತ್ತೀವಿ ಮತ್ತು ಯಾವ ರೀತಿ ನೈವೇದ್ಯ ಹಿಡಿದು ಎಂಬುದು ನಾನು ತೋರಿಸಿನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ.